ಹರೇ ಶ್ರೀನಿವಾಸ. ಎಲ್ಲರಿಗೂ ಶುಭ ಬೆಳಗಿನ ಶುಭ ನಮನಗಳು. ನಾನು ರಾಜೇಶ್ವರಿ ಜೈನ್ಕೇರಿ, ದಾವಣಗೆರೆಯಿಂದ. ಸರ್ವರಿಗೂ ಸುಪ್ರಭಾತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮಿ ಭಜನಾ ಗುಂಪಿನಲ್ಲಿ ಪ್ರತಿದಿನ ಕನ್ನಡದ ಭಗವದ್ಗೀತೆಯಾದ ಮಂಕುತಿಮ್ಮನ ಕಗ್ಗದ ಒಂದೊಂದು ಪದ್ಯ ಮತ್ತು ಅದರ ತಾತ್ಪರ್ಯದ ವಾಚನದ ಮೂಲಕ ಎಲ್ಲರಿಗೂ ಸುಪ್ರಭಾತವನ್ನು ಕೋರುತ್ತಿರುವುದು ಒಂದು ವಿಶೇಷ. ಈ ದಿನ ಮಂಕುತಿಮ್ಮನ ಕಗ್ಗದ 882ನೆಯ ಪದ್ಯದ ವಾಚನ ನನ್ನ ಪಾಲಿಗೆ ಒದಗಿರುವುದು ನನ್ನ ಸುಕೃತ. ಈಗ ವಾಚನ. ಸರ್ವಾರ್ಥ ಸಹಭಾಗಿತೆಗೆ ರಾಷ್ಟ್ರ ಕುಲವರ್ಗ, ಸರ್ವದಣು ತಾನೆನುತ್ತೋರೋರ್ವ ಮನುಜನ್. ಸರ್ವಾರ್ಥ ಸಹಭಾಗಿತೆಗೆ ರಾಷ್ಟ್ರ ಕುಲವರ್ಗ, ಸರ್ವದಣು ತಾನೆನುತ್ತೋರೋರ್ವ ಮನುಜನ್. ಸರ್ವಜೀವ ಸಮೃದ್ಧಿಗನುಗೂಡಿ ದುಡಿಯುತ್ತಿರೇ, ಸರ್ವಜೀವ ಸಮೃದ್ಧಿಗನುಗೂಡಿ ದುಡಿಯುತ್ತಿರೇ. ಪರ್ವ ಒಂದಿಳೆ ಗೆಲವೋ ಮಂಕುತಿಮ್ಮ, ಪರ್ವ ಒಂದಿಳೆ ಗೆಲವೋ ಮಂಕುತಿಮ್ಮ, ಪರ್ವ ಒಂದಿಳೆ ಗೆಲವೋ ಮಂಕುತಿಮ್ಮ. ಇದರ ಭಾವಾರ್ಥ: ಇರುವ ಸಂಪತ್ತನ್ನು ಎಲ್ಲರೂ ಹಂಚಿಕೊಳ್ಳಬೇಕೆನ್ನುವುದಕ್ಕೆ ಈ ರಾಷ್ಟ್ರ, ಕುಲ ಮತ್ತು ವರ್ಗಗಳ ವಿಂಗಡಣೆ ನಡೆದಿದೆ. ಒಬ್ಬೊಬ್ಬ ಮನುಷ್ಯನು ತಾನೇ ಎಲ್ಲರಲ್ಲಿರುವ ಅಣು ಎಂದುಕೊಳ್ಳುತ್ತಾ ಎಲ್ಲ ಜೀವಿಗಳು ಸೇರಿ ಈ ಪ್ರಪಂಚವನ್ನು ಸಮೃದ್ಧಿ ಮಾಡಲು ದುಡಿಯುತ್ತಿದ್ದರೆ ಈ ಭೂಮಿಯಲ್ಲಿರುವ ಎಲ್ಲರಿಗೂ ಆ ದಿನ ಹಬ್ಬದ ದಿನವಾಗಿ ಕಾಣುತ್ತದೆ. ಅಂದರೆ ಕವಿಯೊಬ್ಬರು ಹೇಳಿದಂತೆ, ಒಂದೇ ನಾಡು, ಒಂದೇ ಕುಲವು, ಒಂದೇ ದೈವವು, ಒಮ್ಮನದಿಂದ ಎಲ್ಲರೂ ದುಡಿದರೆ ಜಗವನ್ನೇ ಗೆಲ್ಲುವೆವು. ಅದು ಭೂತಾಯಿಗೆ ಆನಂದವನ್ನು ಕೊಡುವ ದಿನವಾಗುತ್ತದೆ ಎಂಬುದನ್ನು ಕವಿವರ್ಯರು ಇಲ್ಲಿ ನಮಗೆ ತಿಳಿಸಿದ್ದಾರೆ. ಈ ದಿನ ನನಗೆ ಸುಪ್ರಭಾತ ಕಾರ್ಯಕ್ರಮದಲ್ಲಿ ಮಂಕುತಿಮ್ಮನ ಕಗ್ಗದ ವಾಚನ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟ ಭಜನಾ ಗುಂಪಿನ ಸರ್ವ ನಿರ್ವಾಹಕ ಮಂಡಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ವಂದನೆಗಳು. ಹರೇ ಶ್ರೀನಿವಾಸ.